ಬೆಂಗಳೂರು ಯಾಕೆ ಟಾಪ್ ಅಲ್ಲಿ ಇದೆ, ಬೆಂಗಳೂರಿನ ಗೃಹಿಣಿಯರು ಯಾಕೆ ಈ ಮಟ್ಟಕ್ಕೆ ಈ ಒಂದು ಆಪ್ ಅನ್ನ ಯೂಸ್ ಮಾಡ್ತಿದ್ದಾರೆ, ಈ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನ ಇಟ್ಸ್ ನಾಟ್ ಅ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿರುವಂಥದ್ದು. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಇನ್ನೊಂದು ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ತೀನಿ. ನಮಸ್ತೆ. ಗ್ಲೀಡನ್ ಅಂತ ಹೇಳಿ ಒಂದು ಮೊಬೈಲ್ ಡೇಟಿಂಗ್ ಆ್ಯಪ್ ಇದೆ. ಈ ಒಂದು ಡೇಟಿಂಗ್ ಆ್ಯಪ್ ಅನ್ನ ಯೂಸ್ ಮಾಡುವಂಥವ್ರು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ನ ಇಟ್ಕೊಳ್ಳೋದಕ್ಕೆ ಇಷ್ಟಪಡುವಂಥವ್ರು, ಅಂದ್ರೆ ಅನೈತಿಕ ಸಂಬಂಧವನ್ನ ಇಟ್ಕೊಳ್ಳುವಂಥವ್ರು. ಈ ಒಂದು ಆಪ್ ಅನ್ನ ಅವರು ಒಂದು ಪಾರ್ಟ್ನರ್ ನ ಚೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಈ ಒಂದು ಗ್ಲೀಡನ್ ಆಪ್ ನವರು ಇತ್ತೀಚೆಗೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ನ ಪ್ರಕಾರ ಅವರಿಗೆ ನಮ್ಮ ಒಂದು ಭಾರತ ದೇಶದಲ್ಲಿ 4 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಈ 4 ಮಿಲಿಯನ್ ಯೂಸರ್ಸ್ ಅಲ್ಲಿ 18% ಬೆಂಗಳೂರಿನವರು ಆಗಿದ್ದಾರೆ. ಬೆಂಗಳೂರಿನ ನಂತರ ಡೆಲ್ಲಿ, ಮುಂಬೈ ಹಾಗೂ ಹೈದರಾಬಾದ್ ಬರುವಂತದ್ದು. ಸೊ ಈ 4 ಮಿಲಿಯನ್ ಯೂಸರ್ಸ್ ಅಲ್ಲಿ 65% ಗಂಡಸರಿದ್ದು 35% ಗೃಹಿಣಿಯರಿದ್ದಾರೆ. ಅಗೇನ್ ಈ ಒಂದು 35% ಅಲ್ಲಿ 24% ಬೆಂಗಳೂರಿನ ಗೃಹಿಣಿಯರು ಇದ್ದಾರೆ. ಇವರು ನಮ್ಮ ಯೂಸರ್ಸ್ ಅಂತ ಹೇಳಿ ಈ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನ ಈ ಗ್ಲೀಡನ್ ಆಪ್ ನವರು ಶೇರ್ ಮಾಡ್ಕೊಂಡಿರುವಂತದ್ದು. ಸೊ ಈ ಒಂದು ಕಾರಣಕ್ಕೆ ಬಹಳ ಚರ್ಚೆಗಳು ನಡೀತು. ನಮ್ಮ ಬೆಂಗಳೂರು ಯಾಕೆ ಟಾಪ್ ಅಲ್ಲಿ ಇದೆ, ಮತ್ತೆ ಬೆಂಗಳೂರಿನ ಗೃಹಿಣಿಯರು ಯಾಕೆ ಈ ಮಟ್ಟಕ್ಕೆ ಈ ಒಂದು ಆಪ್ ಅನ್ನ ಯೂಸ್ ಮಾಡ್ತಿದ್ದಾರೆ, ಕಾರಣ ಏನಿರ್ಬೋದು ಅಂತ ಹೇಳಿ ಬಹಳ ಚರ್ಚೆಗಳಾಯ್ತು. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ನ ಏನಕ್ಕೆ ಇಟ್ಕೊಳ್ತಾರೆ, ಅವರ ಒಂದು ಮನಸ್ಥಿತಿ ಯಾಕೆ ಹೀಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರಿಪೋರ್ಟ್ ಅಲ್ಲಿ ಇನ್ನೊಂದು ಮಾಹಿತಿಯನ್ನ ಹೇಳಿದ್ದಾರೆ. ಈ 24% ಏನು ಗೃಹಿಣಿಯರಿದ್ದಾರೆ ಅವರು ಉದ್ಯೋಗಸ್ಥರು ಅಂತ ಹೇಳಿ, ಅಂದ್ರೆ ಇವರು ಪ್ರೊಫೆಷನಲ್ಸ್ ಆಗಿದ್ದಾರೆ. ಎಸ್ಪೆಷಲಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರುವಂತವರು ಅಂತ ಹೇಳಿದ್ದಾರೆ. ಇಬ್ರು ಗಂಡಸರು ಮತ್ತೆ ಹೆಂಗಸರು ಇಬ್ರು. ಇವರು 25 ವರ್ಷದಿಂದ 40 ವರ್ಷದೊಳಗೆ ಇರುವಂತಹ ಒಂದು ಗಂಡಸರು ಮತ್ತು ಗೃಹಿಣಿಯರು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಸ್ಪೆಷಲಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರುವಂತವ್ರಿಗೆ ಈ ವರ್ಕ್ ಸ್ಟ್ರೆಸ್ ಅಂದ್ರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಒತ್ತಡ ತುಂಬಾನೇ ಹೆಚ್ಚಿರುತ್ತೆ. ಅವ್ರಿಗೆ ತುಂಬಾ ಕಷ್ಟಕರವಾದ ಒಂದು ವರ್ಕ್ ಇರುತ್ತೆ, ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ, ಚಾಲೆಂಜಿಂಗ್ ಜಾಬ್ ಇರುತ್ತೆ, ಜೊತೆಗೆ ಲಾಂಗ್ ಅವರ್ಸ್ ಇರುತ್ತೆ, ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಜೊತೆಗೆ ಮೈಗ್ರೇಷನ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಗಂಡ ಎಲ್ಲೋ ಬೇರೆ ಊರಲ್ಲಿ ಕೆಲಸ ಮಾಡ್ತಿರುವಂತದ್ದು, ಹೆಂಡತಿ ಇನ್ನೊಂದು ಊರಲ್ಲಿ ಕೆಲಸ ಮಾಡ್ತಿರುವಂತದ್ದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಒಂದು ವರ್ಕ್ ಸ್ಟ್ರೆಸ್ ಜೊತೆಗೆ ಮನೆಯಲ್ಲಿ ಆ ಒಂದು ಪಾರ್ಟ್ನರ್ ಏನಿರ್ತಾರೆ ಅಂದ್ರೆ ಆ ವೈವಾಹಿಕ ಜೀವನದಲ್ಲಿರುವಂತಹ ಒಂದು ಸಂಗಾತಿ ಅಂದ್ರೆ ಸ್ಪೌಸ್, ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಲ್ಲಿ ಒಂದು ಎಮೋಷನಲ್ ಕನೆಕ್ಷನ್ ಇರಲ್ಲ, ಗ್ಯಾಪ್ ಇರುತ್ತೆ, ಎಮೋಷನಲ್ ಗ್ಯಾಪ್ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ಬಿಡತ್ತೆ, ಒಂಟಿತನ ಅನ್ನೋದು ಬಂದ್ಬಿಡತ್ತೆ. ಯಾವತ್ತೂ ಅಷ್ಟೇ, ಇಷ್ಟು ವರ್ಕ್ ಸ್ಟ್ರೆಸ್ ಇದ್ದಾಗ ಮನೆಗೆ ಹೋದ್ರೆ ಒಂದು ಸಂಗಾತಿ ಇರಬೇಕು, ನನ್ನನ್ನ ಮಾತಾಡ್ಸೋವಂಥವ್ರು, ನನ್ನ ಮಾತನ್ನ ಕೇಳುವಂಥವ್ರು ಅನ್ನೋ ಒಂದು ಹಂಬಲ ಪ್ರತಿಯೊಂದು ವ್ಯಕ್ತಿಗೂ ಇರುತ್ತೆ. ಅಂಥ ಪಾರ್ಟ್ನರ್ ಮನೇಲಿ ಇಲ್ದಿದ್ದಾಗ ಅಥವಾ ಇದ್ರೂನು ಈ ಒಂದು ಎಮೋಷನಲ್ ಗ್ಯಾಪ್ ಇದ್ದು ಅಲ್ಲಿ ಒಂದು ಎಮೋಷನಲ್ ಡಿಸ್ಕನೆಕ್ಷನ್ ಆದಾಗ ಏನ್ ಮಾಡ್ತಾರೆ, ತಮಗೆ ಬೇಕಾಗಿರೋ ಒಂದು ಪ್ರೀತಿ, ವಿಶ್ವಾಸ, ಒಂದು ಅನ್ಯೋನ್ಯತೆನ ಬೇರೆ ಕಡೆ ಅಂದ್ರೆ ವಿವಾಹದ ಆಚೆಗೆ ಒಂದು ಸಂಬಂಧವನ್ನು ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇಂಥವ್ರಿಗೆ ತುಂಬಾ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೂಡ ಇರುತ್ತೆ. ಸೊ ಈ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದಾಗ ಏನಾಗುತ್ತೆ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ. ಸೊ ಈ ಒಂದು ಆತ್ಮವಿಶ್ವಾಸ ಇದ್ದಾಗ ಏನಾಗುತ್ತೆ, ನನ್ನ ಒಂದು ಕೊರತೆ ಏನಿದೆ ಅಂದ್ರೆ ನನ್ನ ಸಂಗಾತಿ ಜೊತೆ ಇರುವ ಕೊರತೆಗಳನ್ನ ಬೇರೆ ಸಂಬಂಧದಲ್ಲಿ ಅದನ್ನು ನಾನು ಪೂರೈಸ್ಕೊಳ್ತೀನಿ. ನನಗೆ ಇಲ್ಲಿ ಕಷ್ಟ ಇದೆ, ಸಮಸ್ಯೆ ಇದೆ, ಕೊರತೆ ಇದೆ, ಖುಷಿಯಾಗಿ ನಾನಿಲ್ಲ. ಸೊ ನನ್ನ ಒಂದು ಖುಷಿಯನ್ನ, ಸಂತೋಷವನ್ನ ಬೇರೆ ಕಡೆ ಪಡೆಯುವಂತ ಹಕ್ಕು ನನಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಜೊತೆಗೆ ಇನ್ನೊಂದು ಏನು ವಿಷಯ ನಾವು ತಿಳ್ಕೋಬೇಕು ಅಂತಂದ್ರೆ, ಲೈಕ್ ಮೈಂಡೆಡ್ ಪೀಪಲ್ ಅಂದ್ರೆ ಈಸಿ ಆಕ್ಸೆಸ್ ಟು ಲೈಕ್ ಮೈಂಡೆಡ್ ಪೀಪಲ್. ನನ್ನ ತರ ಯೋಚನೆ ಮಾಡ್ತಿರುವಂತವ್ರು ಮತ್ತೆ ನನ್ನ ಸಮಸ್ಯೆಗಳನ್ನೇ ಎದುರಿಸ್ತಿರುವಂತಹ ವ್ಯಕ್ತಿಗಳು ಹಲವಾರಿದ್ದಾರೆ. ಅವರನ್ನ ನಾನು ಈಸಿಯಾಗಿ ಸಂಪರ್ಕಿಸಬಹುದು. ಯಾಕೆ ಅಂತಂದ್ರೆ ಇವಾಗ ಅಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ಈ ತರ ಆಪ್ಗಳಿದೆ. ಸೊ ಇದ್ರ ಮೂಲಕ ನಾನು ಅವ್ರನ್ನ ಸಂಪರ್ಕಿಸಿ ಅವ್ರ ಹತ್ರ ಸಂಬಂಧ ಬೆಳೆಸ್ಕೋಬಹುದು ಅನ್ನೋ ಒಂದು ಕ್ಲಾರಿಟಿ ಇದೆ. ಸೊ ಈ ಒಂದು ಕಾರಣಕ್ಕೂ ಕೂಡ ಇಂಥ ಒಂದು ಸಂಬಂಧಗಳು ಹೆಚ್ಚಾಗ್ತಿರುವಂತದ್ದು. ಜೊತೆಗೆ ಇನ್ನೊಂದೇನಾಗಿದೆ ಅಂತಂದ್ರೆ, ಮ್ಯಾರಿಡ್ ಲೈಫ್ ಅಲ್ಲಿ ಇರುವಂತಹ ಪಾರ್ಟ್ನರ್ ಜೊತೆ ಎಮೋಷನಲ್ ಡಿಸ್ಕನೆಕ್ಷನ್ ಆಗಿರೋದ್ರಿಂದ ಒಂಟಿತನ ಬಂದಿದೆ ಅಂತ ಆಗ್ಲೇ ಹೇಳಿದೆ. ಜೊತೆಗೆ ಇನ್ನೂ ಏನು ಕಾರಣಗಳಿರಬಹುದು ಅಂತಂದ್ರೆ, ಅದು ಒಂದು ಫೋರ್ಸ್ಡ್ ಫುಲ್ ಮ್ಯಾರೇಜ್ ಆಗಿರ್ಬೋದು, ಅಂದ್ರೆ ಬಲವಂತವಾಗಿ ಮದುವೆ ಆಗಿ ಅಲ್ಲಿ ಒಂದು ಅನ್ಯೋನ್ಯತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಾಗ ಅಲ್ಲಿ ಸಮಸ್ಯೆಗಳು
ಉದ್ಭವ ಆಗಿರುತ್ತೆ. ಇಲ್ಲ ಅಂತಂದ್ರೆ ಒಂದು ಅಬ್ಯೂಸಿವ್ ಪಾರ್ಟ್ನರ್ ಇರಬಹುದು, ಒಂದು ಫಿಸಿಕಲ್ ಅಬ್ಯೂಸ್ ಮಾಡುವಂತ, ಒಂದು ಎಮೋಷನಲ್ ಅಬ್ಯೂಸ್ ಮಾಡುವಂತ ಒಂದು ಪಾರ್ಟ್ನರ್ ಇರಬಹುದು. ಜೊತೆಗೆ ಆ ಪಾರ್ಟ್ನರ್ ತುಂಬಾ ಕಂಟ್ರೋಲಿಂಗ್ ಆಗಿರಬಹುದು. ಅಂದ್ರೆ ನಾನ್ ಹೇಳ್ದಂಗೆ ನೀನ್ ಕೇಳಬೇಕು, ನಾ ಹೇಳ್ದಂಗೆ ನೀನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಡಿಮ್ಯಾಂಡ್ ಮಾಡ್ತಿರುವಂತಹ, ತುಂಬಾ ಕಂಟ್ರೋಲ್ ಮಾಡುವಂತಹ ಒಂದು ಪಾರ್ಟ್ನರ್ ಕೂಡ ಇರಬಹುದು. ಸೊ ಈ ಎಲ್ಲಾ ಕಾರಣಕ್ಕೂ ಏನಾಗ್ಬಿಡುತ್ತೆ, ಇಲ್ಲಿ ಒಂದು ಎಮೋಷನಲ್ ಡಿಸ್ಕನೆಕ್ಷನ್ ಆಗ್ಬಿಡುತ್ತೆ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನ ಇಟ್ಸ್ ನಾಟ್ ಅ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿರುವಂತದ್ದು. ಸೊ ಇಟ್ಸ್ ನೋ ಮೋರ್ ಅ ಕ್ರಿಮಿನಲ್ ಅಫೆನ್ಸ್ ಅನ್ನೋ ಒಂದು ಕಾರಣದಿಂದ ಏನಾಗಿದೆ, ತುಂಬಾ ಜನ ಇದನ್ನ ಒಂದು ಪರ್ಸನಲ್ ಚಾಯ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಇದು ನನ್ನ ವೈಯಕ್ತಿಕ ಆಯ್ಕೆ, ನನ್ನ ಸಂಗಾತಿ ಜೊತೆ ನನಗೆ ಸಮಸ್ಯೆ ಇದೆ, ಕೊರತೆ ಇದೆ, ಸೊ ಅದಕ್ಕೋಸ್ಕರ ನನ್ನ ಒಂದು ಸಂತೋಷ, ನನ್ನ ಒಂದು ತೃಪ್ತಿನ ಒಂದು ಬೇರೆ ಸಂಬಂಧದಲ್ಲಿ ನಾನು ಕಾಣ್ಕೊಳ್ತೀನಿ, ಇದರಲ್ಲಿ ತಪ್ಪೇನು ಅನ್ನೋ ಒಂದು ವಾದ ಕೂಡ ನಾವು ನೋಡ್ತಿರುವಂತದ್ದು. ಜೊತೆಗೆ ಇನ್ನೊಂದೇನಾಗಿದೆ ಅಂತಂದ್ರೆ, ಈ ಒಂದು ಎಕ್ಸೈಟ್ಮೆಂಟ್ ಮೈಂಡ್ ಸೆಟ್, ಅಂದ್ರೆ ನನಗೆ ಇರೋ ಈ ಮದುವೆನಲ್ಲಿ ಯಾವುದೇ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ತುಂಬಾ ಬೋರಿಂಗ್ ಆಗಿದೆ, ನನ್ನ ಪಾರ್ಟ್ನರ್ ತುಂಬಾ ಬೋರಿಂಗು, ಒಂದು ಐ ಲವ್ ಯು ಅಂತಾನೂ ಹೇಳಲ್ಲ, ನನಗೆ ಟೈಮ್ ಕೊಡೋದಿಲ್ಲ, ನನ್ನ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ, ಅಥವಾ ನನಗೆ ಗಿಫ್ಟ್ಸ್ ಕೊಡೋದಿಲ್ಲ, ನಾವೆಲ್ಲೂ ಟ್ರಾವೆಲ್ ಮಾಡೋದಿಲ್ಲ, ತುಂಬಾ ಬೋರಿಂಗ್ ಆಗಿದೆ, ಇಲ್ಲಿ ಮುಂಚೆ ಇದ್ದಿದ್ದ ಒಂದು ಸ್ಪಾರ್ಕ್ ಇಲ್ಲ, ಒಂದು ಅಟ್ರಾಕ್ಷನ್ ಇಲ್ಲ. ಸೊ ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ಗೋಸ್ಕರ, ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಇನ್ನೊಂದು ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಪರಿಸ್ಥಿತಿನೂ ನಾವು ನೋಡಬಹುದು. ಜೊತೆಗೆ ಇನ್ನೊಂದೇನಾಗಿದೆ ಅಂದ್ರೆ ಪ್ರೋಗ್ರೆಸಿವ್ ಮೈಂಡ್ ಸೆಟ್. ಅಂದ್ರೆ ನಾನು ಪ್ರೋಗ್ರೆಸಿವ್ ಆಗಿರ್ಬೇಕು, ಅದು ಸೊಸೈಟಿ ಇನ್ಫ್ಲೂಯೆನ್ಸ್ ಇಂದ ಇರಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇಂದ ಇರಬಹುದು, ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಂದ ನಾನು ಪ್ರೋಗ್ರೆಸಿವ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಾನು ಹಿಂದೆ ಉಳ್ಕೊಂಡ್ಬಿಡ್ತೀನಿ, ನಾನು ಎಲ್ಲಾರ ತರ ಇರಬೇಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು, ನನ್ನನ್ನ ನಾನು ತೃಪ್ತಿಗೊಳಿಸ್ಕೋಬೇಕು, ನನಗೇನಾದ್ರು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆಲೆ ನಾನು ಕುಳಿಬಾರ್ದು, ಚಿಂತೆ ಮಾಡಿಕೊಂಡು ಕೊರತೆಯಲ್ಲಿ ನಾನು ಜೀವನ ಮಾಡಬಾರ್ದು ಅಂತ ಹೇಳಿ ಬೇರೆ ಒಂದು ಸಂಬಂಧವನ್ನ ಹುಡ್ಕೊಳ್ಳುವಂಥದ್ದು. ಸೊ ಈ ಎಲ್ಲಾ ಕಾರಣಕ್ಕೂ ಕೂಡ ನಾವು ಈ ಒಂದು ಅನೈತಿಕ ಸಂಬಂಧ ಜಾಸ್ತಿ ಆಗ್ತಿರೋದನ್ನ ನಾವು ನೋಡಬಹುದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದು ಲ್ಯಾಕ್ ಆಫ್ ಸ್ಕಿಲ್ ಸೆಟ್ಸ್. ಅಂದ್ರೆ ಈ ಮದುವೆ ಅನ್ನೋದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ವಾ. ಸೊ ಈ ಮದುವೆನ ನಿಭಾಯಿಸೋದಕ್ಕೆ ನಮಗೆ ಒಂದಿಷ್ಟು ಜೀವನ ಕೌಶಲ್ಯಗಳು ಬೇಕಾಗತ್ತೆ, ಅಂದ್ರೆ ಲೈಫ್ ಸ್ಕಿಲ್ಸ್ಗಳು. ಸೊ ಇದ್ರ ಕೊರತೆ ಕೂಡ ನಾವು ತುಂಬಾ ಜನಗಳಲ್ಲಿ ನೋಡ್ತಾ ಇರುವಂತದ್ದು. ಸೊ ಇಂಥ ಒಂದು ಸಂಬಂಧವನ್ನ ನಾವು ನಿಭಾಯಿಸೋದಕ್ಕೆ ನಮ್ಮಲ್ಲಿ ಪೇಷನ್ಸ್ ಇರಬೇಕು, ಜೊತೆಗೆ ಒಂದು ಓಪನ್ ಕಮ್ಯುನಿಕೇಶನ್ ಇರಬೇಕು, ಎಂಪತಿ ಇರಬೇಕು. ಸೊ ಇಂಥ ಒಂದು ಸ್ಕಿಲ್ ಸೆಟ್ಗಳು ಕೊರತೆಯಾಗಿದೆ. ಸೊ ಈ ಒಂದು ಕಾರಣಕ್ಕೂ ಕೂಡ ಇಂಥ ಒಂದು ಸಂಬಂಧಗಳು ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡಬಹುದು. ಇನ್ನೊಂದೇನು ಅಂತಂದ್ರೆ, ಇಂಥ ಒಂದು ಸಮಸ್ಯೆ ಆದಾಗ ಆದಷ್ಟು ನಮ್ಮ ಹತ್ರ ಇವಾಗ ಏನ್ ಸಂಬಂಧ ಇದೆಯಾ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು, ಅಲ್ಲಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆದ್ರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಸಂಬಂಧದಲ್ಲಿ ನನ್ ಸರಿ ಇಲ್ಲ, ನಾನು ಖುಷಿಯಾಗಿಲ್ಲ ಅಂತಂದ್ರೆ ಬೇರೆ ಒಂದು ಶಾರ್ಟ್ ಕಟ್ ಅನ್ನ ಹುಡ್ಕೊಂಡ್ಬಿಡುವಂಥದ್ದು. ಅದ್ರ ಬದಲು ಈ ಒಂದು ಸಂಬಂಧವನ್ನ ನಾವು ಸರಿ ಮಾಡ್ಕೋಬೇಕು, ಇಲ್ಲಿ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ರಿಪೇರ್ ಮಾಡ್ಕೋಬೇಕು ಅನ್ನೋ ಒಂದು ಫೋಕಸ್ ನ ನಾವು ಮಾಡ್ಕೋಬೇಕು. ಮಾಡ್ಕೊಂಡು ಫಸ್ಟ್ ನಾವು ಹೆಲ್ಪ್ ತಗೋಬೇಕು, ಒಂದು ಗೈಡೆನ್ಸ್ ನ ತಗೊಳ್ಳೋದಕ್ಕೆ ಡಿಸೈಡ್ ಮಾಡಿ ಇಂಥ ಒಂದು ಪ್ರೊಫೆಷನಲ್ಸ್ ನ ನಾವು ಅಪ್ರೋಚ್ ಮಾಡಿ ಗೈಡೆನ್ಸ್ ತಗೋಬೇಕು. ಆಗ ಖಂಡಿತವಾಗ್ಲೂ ಇಂಥ ಒಂದು ಸಂಬಂಧದ ಒಂದು ಹೆಚ್ಚಳವನ್ನ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಈ ಲೋನ್ಲಿನೆಸ್ ಅಂತ ಏನಿದೆ, ಈ ಒಂದು ಒಂಟಿತನ ಏನಿದೆ, ಇದೊಂಥರ ಸ್ಲೋ ಪಾಯ್ಸನ್. ಸೊ ಈ ಸ್ಲೋ ಪಾಯ್ಸನ್ ಇಂದ ಕೊನೆಗೆ ಡಿಪ್ರೆಷನ್ ಹೋಗುವಂತದ್ದು ಬರೀ ಈ ಅನೈತಿಕ ಸಂಬಂಧವನ್ನ ಬೆಳೆಸ್ಕೊಳ್ಳುವಂತದ್ದಲ್ಲ, ಅಲ್ಲೂ ಕೂಡ ಮತ್ತೆ ಒಂಟಿತನವನ್ನ ಅನುಭವಿಸಿ ಡಿಪ್ರೆಷನ್ ಹೋಗಿ ಬೇರೆ ಬೇರೆ ಅನಾರೋಗ್ಯಗಳನ್ನ ಫೇಸ್ ಮಾಡುವಂಥದ್ದು. ಸೊ ಆ ಕಾರಣಕ್ಕೆ ಫಸ್ಟ್ ನಾವು ಇದ್ರ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಟ್ಟು ಇದು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಈ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ನ ಏನ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಮದುವೆ ಬಗ್ಗೆ ಬೆಲೆ ಇಲ್ಲ, ಅಥವಾ ಕಮಿಟ್ಮೆಂಟ್ ಬಗ್ಗೆ ಬೆಲೆ ಇಲ್ಲ, ಅಥವಾ ಬೇರೆಯವ್ರನ್ನ ಮೋಸ ಮಾಡೋದಕ್ಕೆ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ನಾವು ಜಡ್ಜ್ಮೆಂಟ್ ಕೊಡೋ ಬದಲು ಅವ್ರಿಗೆ ಏನ್ ಸಮಸ್ಯೆ ಇದೆ, ಅವ್ರಿಗೆ ಒಂಟಿತನ ಇದೆಯಾ, ಅಥವಾ ಅವರ ಸಂಗಾತಿ ಜೊತೆ ಅವ್ರಿಗೆ ಸಮಸ್ಯೆ ಇದೆಯಾ, ಅಲ್ಲಿ ಒಂದು ಅನ್ಯೋನ್ಯತೆ ಇಲ್ವಾ, ಪ್ರೀತಿ ಇಲ್ವಾ, ಅವ್ರಿಗೆ ಅಲ್ಲಿ ಎಮೋಷನಲ್ ಡಿಸ್ಕನೆಕ್ಷನ್ ಆಗಿದೆಯಾ ಅಂತ ನೋಡಿ ಅವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ಮುಂದೆ ಬರಬೇಕು. ಆಗ ಖಂಡಿತವಾಗ್ಲೂ ಇಂಥ ಸಮಸ್ಯೆನ ನಾವು ಬಗೆಹರಿಸಬಹುದು. ಮತ್ತೆ ನಾವು ಎಕ್ಸ್ಟ್ರಾ ಮೆರಿಟಲ್ ನಂಬರ್ಸ್ ಏನ್ ಹೆಚ್ಚಾಗ್ತಿದೆ ಅಂತ ನಾವು ನೋಡ್ತಾ ಇದೀವಿ, ಅದನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.